ಒಬ್ಬರು ಕೇಳಿ ಬರ್ತಾರೆ, ಒಬ್ಬರು ಕೇಳಿ. ರಾಜಕೀಯ ಇಷ್ಟು ಕೀಳು ಮಟ್ಟಕ್ಕೆ ಇಳಿತಾ ಇದೆಯಲ್ಲ, ನೀವು ಜವಾಬ್ದಾರ ಅಂತ ಅನಿಸ್ತಾ ಇಲ್ವಾ? ಮುಂದೆ ಯಾವ್ದಕ್ಕೆ ಇಂಥ ರಾಜಕೀಯ ಇಷ್ಟು ಕೀಳು ಮಟ್ಟಕ್ಕೆ ಇಳಿತಾ ಇದೆ ಇವತ್ತು ರಾಜಕೀಯ ಪಕ್ಷ, ನಾಟ್ ಓನ್ಲಿ ಜೆಡಿಎಸ್, ಈ ರಾಜಕೀಯ ಪಕ್ಷಗಳಿಗೆ ನಾನು ಅದಕ್ಕೋಸ್ಕರಲೇ ಇಲ್ಲಿ ಏನು ನಮ್ಮ ಸಹೋದರನ ತಮ್ಮ ಮಗನ ಮೇಲೆ ಈ ಒಂದು ಆರೋಪ ಬಂದಿದೆ, ಇದ್ರ ಮೇಲೆ ನಿಜಕ್ಕೂ ಆರೋಪ ನಿಜವೇ ಇದ್ರೆ ಆಕ್ಷನ್ ತಗೊಂಡು ಮುಂದಿನ ದಿನಗಳಲ್ಲಾದ್ರು ಒಂದು ದಾರಿನ ಸರಿಪಡಿಸ್ಲಿಕ್ಕೆ ಪ್ರಯತ್ನ ಪಡೋಣ ಅಂತಕ್ಕಂಥದ್ದಕ್ಕೆ ನಾನು ಹೇಳ್ತಾ ಇರೋದು. ಇದು ಅದಕ್ಕೆ ನಾನೊಬ್ಬನೇ ಕಾರಣ ಅಲ್ಲ, ಎಲ್ಲ 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 ಒಂದು ಬರೀ ರಾಜಕೀಯದ ವ್ಯಕ್ತಿಗಳೇ ಕಾರಣ ಅಂತಲೂ ಹೇಳಲ್ಲ. ಇತ್ತೀಚಿನ ದಿನಗಳಲ್ಲಿ ಇವತ್ತು ಸಮಾಜದಲ್ಲಿ ಏನೇನು ನಡೀತಾ ಇದೆ ಪ್ರತಿನಿತ್ಯ ನೋಡ್ತಾ ಇದ್ದೀರಿ ನೀವು. ಟಿವಿಗಳಲ್ಲಿ ಹಿಂದೆ ಎಂತ ಕ್ರೈಮ್ ಟೈಮ್ ಅಂತ ರಾತ್ರಿ ಅರ್ಧ ಗಂಟೆ ಮಾಡಿದ್ರಿ, ಈಗ ಬೆಳಗ್ಗೆ 6 ಗಂಟೆಗೆ ಇದ್ರೆ ಪ್ರಾರಂಭ ಆಗುತ್ತಲ್ಲ. ಇದು ಸಮಾಜವನ್ನ ನಾವು ಬರೀ ರಾಜಕಾರಣಿಗಳಲ್ಲ, ಪ್ರತಿಯೊಂದು ವ್ಯಕ್ತಿಗಳಲ್ಲೂ ಒಂದು ಮನೋಭಾವನೆಗಳ ಬದಲಾವಣೆ ಏನಿದೆ ಅದರ ಒಡೆಯಲ್ಲಿ ನಮ್ಮೊಬ್ರಿಗೆ ಬರಲ್ಲ, ಎಲ್ಲರೂ ಇದಕ್ಕೆ ಸರಿಪಡಿಸ್ಬೇಕು. ಅದ ಆಮೇಲೆ ಹೇಳೋಣ ಬನ್ನಿ. ನಾನು ಇಲ್ಲಿ ಈಗ ನಿಮಗೆ ಬರೀಲಿಕ್ಕೆ ತೋರಿಸ್ಲಿಕ್ಕೆ ಲೋಡ್ ಜಾಸ್ತಿ ಆಗುತ್ತೆ, ಬರೋಣ ಅದಕ್ಕೂ. ನೀವು ಎಲ್ಲ ಯಾರು ಉತ್ತರ ಕೊಡ್ತಾರೆ? ಇಲ್ಲ ಎದ್ದೋಗ್ಬಿಟ್ರು ಅಂತಾರೆ. ನೋಡ್ರಿ, ಬೇರೆಯವರಾಗಿದ್ರೆ 1 ನಿಮಿಷ ಇಲ್ಲಿ ಕುತ್ಕೊಳ್ಳೋಣ. ಇಲ್ಲಿ ಈಗ ನೀವು ಇಲ್ಲಿ ನಡ್ಕೊತಾ ಇದ್ರಲ್ಲ ಮಾಧ್ಯಮದ ಸ್ನೇಹಿತರು, ನೀವಿಲ್ಲಿ ಎಲ್ಲಾರು ಪ್ರಶ್ನೆ ಒಟ್ಟೊಟ್ಟಿಗೆ ಕೇಳ್ತಾ ಇದ್ದೀರಲ್ಲ. ಬೇರೆ ಇನ್ಯಾವನಾದ್ರೂ ಒಬ್ಬ ರಾಜಕಾರಣಿ ಆಗಿದ್ರೆ ಈ ಪರಿಸ್ಥಿತಿಲಿ ಇಷ್ಟೇ ಕಂಡ್ರಿ ಅಂತೇಳಿ ಎದ್ದು ಹೋಗೋಣ. ನಾನು ಇಷ್ಟು ಸಮಾಧಾನವಾಗಿ ಒಬ್ಬೊಬ್ಬರಿಗೂ ಉತ್ತರ ಕೊಡ್ಲಿಕ್ಕೆ ಕೂತಿದ್ದೇನೆ. ಎಲ್ಲರೂ ಕೇಳಿದ್ರೆ ಏನ್ ಹೇಳಿ? ದಯಮಾಡಿ ಮಾಧ್ಯಮ ಸ್ನೇಹಿತರೆ, ಇನ್ನೂ 1 ಗಂಟೆ ಆಗ್ಲಿ, ನಿಮ್ಮೆಲ್ಲರ ಪ್ರಶ್ನೆಗೆ ಅವರು ಉತ್ತರ ಕೊಟ್ಟೆ ಹೋಗ್ತಾರೆ. ದಯಮಾಡಿ ಒಬ್ಬೊಬ್ಬರು ಕೇಳಿ ಪ್ಲೀಸ್, ಒಬ್ಬೊಬ್ರು 1 minute ಪ್ಲೀಸ್. ಅದು ಹೇಳೋಣ, ಸಮಯ ಬಂದಾಗ ಹೇಳೋಣ. ಇನ್ನು ಇದೆ ಈ ಸರ್ಕಾರ, ಇನ್ನು ಕೇಳಿ ಈ ಸರ್ಕಾರ. ಏಕೆಂದ್ರೆ ಇಲ್ಲಿ ಇರ್ತಕ್ಕಂಥ ಇವತ್ತಿನ ಇಶ್ಯೂ ಬಹಳ ದೊಡ್ಡದಿದೆ. ಮತ್ತಿದೆಲ್ಲವನ್ನ ನಾನು ಮಿಕ್ಸ್ ಮಾಡಿದ್ರೆ ಡೈವರ್ಷನ್ ಆಗ್ತದೆ ಎಲ್ಲ. ನಿಮ್ ಕಾನ್ಸಂಟ್ರೇಷನ್ ಈ ಸಬ್ಜೆಕ್ಟ್ ಇದೆ, ಡೈವರ್ಷನ್ ಆಗದೆ ಬೇಡ. ಇದಿರ್ಲಿ, ಇದೆಲ್ಲ ಬರ್ಲಿ ಜನತೆ ಮುಂದೆ. ಆ ವಿಷಯದಲ್ಲಿ ಬೇರೆ ದಿವಸ ಮಾಡೋಣಂತೆ. ಯಾವ ರೀತಿ ಅವ್ರನ್ನ ಅವತ್ತು ಅಯ್ಯೋ, ಈ ರಾಜಕಾರಣಿಗಳು ಯಾರ್ಯಾರು ಏನೇನು ಹೋಗಿದ್ದಾರೆ ಎಂದು ಗೊತ್ತಿದೆ. ನಾನು ಹಲವಾರು ಸಂದರ್ಭದಲ್ಲಿ ದಾಖಲೆ ಸಮೇತ ಇಟ್ರು ಏನೂ ಆಗ್ಲಿಲ್ಲ. ದಾಖಲೆ ಸಮೇತ ಇಟ್ರು ನಾನು ಅಪ್ಸರ ಎತ್ತಿಲ್ಲ. ಈಗ ಒಂದು ನಿಮಿಷ, ಅದಾಗಬಾರದು ಅಂತ ಹೇಳ್ತಾ ಇರೋದು. ನ್ಯಾಯ ದೊರಕದೆ ಇದನ್ನ ಬೇಕಾದಷ್ಟು ಸಮಯವನ್ನ ಇದನ್ನ ಉಪಯೋಗ ಮಾಡಿ, ಇದಕ್ಕೆ ಅವ್ರಿಗೆ ಏನ್ ಬೇಕು ಫಲ ಅದಕ್ಕೆ ಸೀಮಿತ ಮಾಡ್ಕೊಂಡು ಆ ತಪ್ಪಾಗಿರ್ತಕ್ಕಂಥದ್ದಕ್ಕೆ ಏನ್ ತೀರ್ಮಾನಗಳಾಗ್ಬೇಕು ಅದನ್ನ ಅಲ್ಲೇ ಬಿಟ್ಟು, ಇವರು ತಾತ್ಕಾಲಿಕವಾಗಿ ಬೇಕಲ್ಲ ಇವ್ರಿಗೆ ಪ್ರಚಾರವೋ ಅದಕ್ಕೆ ಸೀಮಿತ ಮಾಡಬೇಡಿ ಅನ್ನೋದು ನಾನು ಹೇಳ್ತಾ ಇದ್ದೀನಿ. ಈಗ ಇಲ್ಲಿವರೆಗೆ ಎಷ್ಟು ಪ್ರಕರಣಗಳಲ್ಲಿ SIT ರಚನೆಯಾಗಿದೆ, ಎಷ್ಟು ಪ್ರಕರಣದಲ್ಲಿ ಶಿಕ್ಷೆ ಆಗಿದೆ? ನಿಮ್ಮ ಹತ್ರನೇ ಇದೆ ಉತ್ತರ. ಒಬ್ಬರು ಹೇಳಿ. ಇರ್ಲಿ ರೇ, 1 ನಿಮಿಷ. ಎಷ್ಟು ಜನದ ಮೇಲೆ ರಾಜಕಾರಣದಲ್ಲಿ A1 ಅಂತಕ್ಕಂಥದ್ದನ್ನ FIR ಹಾಕಿ ಯಾರ ಮೇಲೆ ಏನು ಆಕ್ಷನ್ ತಗೊಂಡ್ರಿ? A1 ಆದ ತಕ್ಷಣ ಆಕ್ಷನ್ ತಗೋಬೇಕು ಅಂತ ಇದೆಯಾ? ಇರ್ಲಿ, ರೇವಣ್ಣನ ಮೇಲೆ ಕೊಟ್ಟು ಸುಳ್ಳು ಕಂಪ್ಲೇಂಟ್, ಅದು ಸುಳ್ಳು ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಅದರಿಂದ ಯಾತಕ್ಕೆ ನೀವು ಆಕ್ಷನ್ ತಗೋತೀರಿ? ಬಂದಾಗ ನೋಡೋಣ.
ಈಗ ಟ್ರ್ಯಾಕಿಂಗ್ ಬಂದ್ರಿ ಬಿಡಿ ಅಯ್ಯೋ ಕತೆ ಎಲ್ಲ ಪಾರ್ಟಿ ಕಾಂಗ್ರೆಸ್ ಅವ್ರು ಇದ್ದವರೆಲ್ಲ ಜೆಡಿಎಸ್ ಸೋನಿಯಾ ಗಾಂಧಿ ಅವ್ರಿಗೆ ಸಿಕ್ಕಾಪಟ್ಟೆ ಬೈದಿರು. ನಾನು ಅವತ್ತು ಹೇಳಿರ್ತಕ್ಕಂಥದ್ದು, ನಾನು ಪ್ರಹ್ಲಾದ್ ಜೋಶಿ ಅವರ ವಿರುದ್ಧ ಹೇಳಿಲ್ಲ, ಜೋಶಿ ವಿರುದ್ಧ ಹೇಳಿದ್ದಲ್ಲ. ಅಲ್ಲಿ ಮಹಾರಾಷ್ಟ್ರದಲ್ಲಿ ಇತ್ತಲ್ಲ ಆ ಒಂದು DNA, ಅದರ ಬಗ್ಗೆ ನಾನು ಚರ್ಚೆ ಮಾಡಿದ್ದು. ಅದನ್ನ ಇವ್ರದಕ್ಕೆ ಯಾಕೆ ಹೋಲಿಕೆ ಮಾಡಿದೆ? ರೇವಣ್ಣ ಸಾಕ್ಬಿಡಿ ಎಷ್ಟು ಹೇಳಿದ್ರು ಅಷ್ಟೇ. ನಿಮ್ಗೆ ಇನ್ನೂ ತೃಪ್ತಿ ಆಗ್ಲಿಲ್ವಾ? ಎಲ್ಲಾದ್ರು ಇರೋ ಓಕೆ ಥ್ಯಾಂಕ್ ಯು ಬ್ರದರ್. ಇನ್ನೊಂದ್ಸಲ ಇದು ಮುಂದುವರ್ಸೋಣ ಸೀರೀಸ್ನ, ಇನ್ನೊಂದ್ಸಲ ಬಂದ ಸೀರೀಸ್ ಮುಂದುವರ್ಸೋಣ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.